ಕ್ರೈಮ್, ಥ್ರಿಲ್ಲರ್, ಸಸ್ಪೆನ್ಸ್, ಆಕ್ಷನ್, ಡಬಲ್ ಆಕ್ಷನ್ ಇದನ್ನೆಲ್ಲ ತುಂಬಿಕೊಂಡು ಬರ್ತಾ ಇರೋದು ದಿ ಕೇಸ್ ಆಫ್ ಕೊಂಡಾಣ. ರಾಘವಣ್ಣ ಅವರ ಸಿನಿಮಾಗಳನ್ನೆಲ್ಲ ನೀವು ನೋಡಿರ್ಬೋದು. ಹಿಂದೆ ಬಂದಿರುವಂತಹ ಸಿನಿಮಾಗಳು ಒಂದ್ ರೀತಿ ನಿಮ್ಮನ್ನ ಸೈಕೋ ತರ ಮಾಡ್ಬಿಟ್ಟಿದೆ. ಆ ಲೆವೆಲ್ ಅಲ್ಲಿ ಸಿನಿಮಾಗಳ ಮಾಡ್ತಿದ್ರು. ಸೊ ಇದೀಗ ಒಂದ್ ರೀತಿ ರಫ್ ಅಂಡ್ ಟಫ್ ಆಗಿರೋ ಕ್ಯಾರೆಕ್ಟರ್ ಅಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಇದನ್ನೆಲ್ಲ ನಾವು ಕೇಳ್ತಿದ್ದು ಆಲ್ಮೋಸ್ಟ್ ಹಿಂದೆ ಬಂದಿರೋ ಸಿನಿಮಾಗಳೆಲ್ಲ ಅವ್ರು ಫೇಲ್ ಆಗೋದಕ್ಕೆ ಕಾರಣನೇ ಸ್ಟೋರಿ ಮತ್ತೆ ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಆ ರೀತಿ ಇದು ಡಲ್ ಡಲ್ ಹೊಡಿತಾ ಇದೆ. ಸೊ ಇದೀಗ ಒಂದ್ ರೀತಿ ಮಿರಾಕಲ್ ಆಗಿ ಒಂದ್ ರೀತಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಸಿನಿಮಾನ ಮಾಡ್ತಾ ಇದ್ದಾರೆ. ಟ್ರೈಲರ್ ನೋಡ್ಬಿಟ್ಟು ನನಗೆ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ. ನಿಮ್ಗೆ ಇನ್ಯಾವ ತರ ಅನ್ಸಲ್ಲ ಗೊತ್ತು ಬಿಡಿ. ಟ್ರೈಲರ್ ಒಳಗಡೆ ಬಂದ್ಬಿಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ನಮ್ಮ ಚಾನಲ್ ಯಾವಾಗಲೂ ಬರ್ತಾ ಇರುತ್ತೆ. ಶುರು ಮಾಡೋಣ. ಇನ್ನು ಈ ಟ್ರೈಲರ್ ನೋಡಿದ್ಮೇಲೆ ನಿಮ್ಗೆ ಅನ್ಸಿರೋದು 99 ಭಾಗ ಬರೀ ಕತ್ಲಲ್ಲೇ ಆಗುವಂತ ಸ್ಟೋರಿ, ಇನ್ನೊಂದು % ಎಲ್ಲೋ ಬೆಳಕಲ್ಲಿ ಇವ್ರನ್ನ ತೋರಿಸ್ತಾರೆ ಅಲ್ವಾ. ಓಕೆ ಫುಲ್ ಸ್ಟೋರಿ ಒಳಗೆ ಬಂದ್ಬಿಡೋಣ ಈಗ. ಸೊ ಮೊದಲನೇದಾಗಿ ಟ್ರೈಲರ್ ಒಳಗಡೆ ನೋಡ್ಬೋದು ನೀವು, ಯಾರೋ ಒಬ್ಬ ಮೇನ್ ಸಸ್ಪೆಕ್ಟ್ ತಪ್ಪಿಸ್ಕೊಂಡಿದ್ದಾನೆ. ಹಾಗಿದ್ರೆ ಅವನ್ನ ಮೊದ್ಲೇ ಹಿಡಿದಿದ್ರು ಅಂತ ಅರ್ಥ ಅಲ್ಲಿ. ಅವನು ಇವನಾಗಿರಲ್ಲ ಅಂತ ಎಲ್ಲ ಒಂದ್ ಕಡೆ ಅನ್ನಿಸ್ತಾ ಇದೆ. ಈ ಸ್ಟೋರಿನಲ್ಲಿ ದಮ್ಮಿರೋದೇ ವಿಲ್ಲನ್. ಅವನನ್ನೇ ತೋರಿಸ್ಬಿಟ್ರೆ ಸ್ವಲ್ಪ ಸಸ್ಪೆನ್ಸ್ ಹೋಗ್ಬಿಡ್ತದೆ ಅಲ್ವಾ. ಸೊ ಅದಕ್ಕೋಸ್ಕರ ಈ ಸಿನಿಮಾದಲ್ಲಿ ವಿಲ್ಲನ್ ನ ಹೈಡ್ ಮಾಡಿದಾರಲ್ಲ, ಆ ಟೆಕ್ನಿಕ್ ನಿಮ್ಗೆ ತುಂಬಾ ಇಷ್ಟ ಆಯ್ತು. ಸೊ ಅದೇ ರಚ್ ಕೇಳಿಸ್ತಾ ಇರೋದು ನನ್ನ ನೋಡು 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 ಅಂತ. ಹಾಗಿದ್ರೆ ಸಮಥಿಂಗ್ ಯಾರೋ ಹಿಂದೆ ಇಟ್ಕೊಂಡು ಆಟ ಆಡ್ತಾವ್ರೆ. ಅವ್ರು ಯಾರು ಅಂತ ಈಗ ಇವ್ರಿಬ್ರು ಕಂಡುಹಿಡಿಯಬೇಕು. ಓಕೆ ಈಗ ಪೊಲೀಸ್ಗೆ ತಲೆನೋವಾಗಿರೋ ಈ ಕೇಸ್ ನ ಕಂಡುಹಿಡಿಯಬೇಕು. ಕೇಸ್ ಏನು ಅಂತ ಇದುವರೆಗೂ ಕನ್ಫರ್ಮ್ ಆಗಿಲ್ಲ ಅಲ್ವಾ. ಸೊ ಕೊಂಡಣ ಒಳಗಡೆ ಒಂದಷ್ಟು ಮಿಸ್ಟ್ರಿ ಕೊಲೆಗಳಾಗ್ತಾ ಇರ್ತವೆ. ಕೆಲವೊಡೆಯೋದು ಸ್ವಲ್ಪ ಚಾಕು ಗೀಕು ಆಳುಮೂಳು ಎಕ್ಸೆಟ್ರಾ ಅದ್ರ ಇದ್ರಲ್ಲೆಲ್ಲ ಚುಚ್ಚಿ ಸಾಯಿಸಿ ಒಡೆದು ಬಡ್ದಾಗ್ತಾರ ಅಂತ ಒಂದಷ್ಟು ಮಿಸ್ಟ್ರಿ ಕೊಲೆಗಳು. ಇದನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ ನಮ್ಮ ರಾಘವಣ್ಣ ಹಾಗೇನೆ ಭಾವನ ಅವ್ರನ್ನ ಇಲ್ಲ ಭಾವನ ಅವ್ರದ್ದು ಅಲ್ಲಿಗೆ ಜಾಯ್ನ್ ಆಗ್ತಾರೆ. ಇವರಿಬ್ರು ಸೇರ್ಕೊಂಡು ಈಗ ಆ ಮಿಸ್ಟ್ರಿ ಕೊಲೆಯನ್ನು ಯಾರು ಮಾಡ್ತಾ ಇದಾರೆ ಅನ್ನೋದನ್ನ ಕಂಡು ಹಿಡಿದು ಅವ್ರ ಅವಾರ್ಡ್ ತಗೋಬೇಕು. ಓಕೆ ನೆಕ್ಸ್ಟ್ ಪೊಲೀಸ್ನೇ ಕೊಲೆ ಮಾಡೋ ರೇಂಜ್ಗೆ ಆ ಸೈಕೋ ಕಿಲ್ಲರ್ ಇಲ್ಲ ಮಿಸ್ಟ್ರಿ ಕೊಲೆಗಾರ ಒಂದ್ ರೀತಿ ಟರ್ನ್ ಅಪ್ ಆಗಿ ಪೊಲೀಸರನ್ನೇ ಮುಗಿಸೋ ರೇಂಜ್ ಬರ್ತಾನೆ. ಆವಾಗ ಸ್ವಲ್ಪ ಇನ್ನು ಎಚ್ಚೆತ್ಕೋತಾರೆ, ಏನಾಗ್ತಾ ಇದೆ, ಯಾರಿರ್ಬೋದು ನೀನು ಅವನು. ಇದೇ ಗ್ಯಾಪ್ ಅಲ್ಲಿ ಅವ್ನ ಕಡೆ ಹುಡುಗರು ರಾಘವಣ್ಣ ಅವ್ರನ್ನ ಅಟ್ಯಾಕ್ ಮಾಡಿದಾಗ ನಿಜವಾಗ್ಲೂ ಆ ಫೈಟ್ ಸೀನ್ ನೋಡೋದಕ್ಕೆ ತುಂಬಾ ಎಕ್ಸೈಟ್ ಆಗಿದ್ದೀನಿ ನಾನು. ಸೊ ಅಲ್ಲಾಗುವಂತ ಫೈಟ್ ಸೀನು ಕೊನೆ ಕ್ಲೈಮ್ಯಾಕ್ಸ್ ಆಗುತ್ತೆ ಅಂತ ರಾಘವಣ್ಣರೇ ಹೇಳ್ಬಿಟ್ಟಿದ್ದಾರೆ. ಇಲ್ಲಿ ಸ್ಟಾರ್ಟ್ ಆಗಿರೋದು ಇಲ್ಲೇ ಮುಗಿಬೇಕು, ಅಂದ್ರೆ ಕೊಂಡಾಣದಲ್ಲೇ ಮುಗಿಬೇಕಂತ ಅಲ್ಲಿಗೆ ರೆಡಿ ಆಗ್ಬಿಡ್ತಾರೆ. ಅಲ್ಲಿ ಮುಗಿಸೋದಕ್ಕೆ ಅಂತ ವಿಲ್ಲನ್. ಹಾಗಾದ್ರೆ ಅವ್ನು ಬಂದಿರ್ತಾನೆ, ಯಾರು ಅಂತ ರಿವೀಲ್ಡ್ ಆಗಿಲ್ಲ, ಗೊತ್ತಾಗ. ಒಟ್ಟಿನಲ್ಲಿ ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಕೊಂಡಣ ಅನ್ನೋ ಒಂದು ಊರಲ್ಲಿ ಮಿಸ್ಟ್ರಿ ಕೊಲೆಗಳು ಅದು ಮಿಡ್ ನೈಟ್ ಅಲ್ಲೇ ಆಗ್ತಾ ಇರ್ತವೆ. 9 ಭಾಗ ಬರೀ ಕತ್ಲಲ್ಲೇ ಮಾಡ್ತಾ ಇರ್ತಾರೆ. ಅದನ್ನ ಬೇಯಿಸೋದಕ್ಕೆ ಅಂತ ನಮ್ ರಾಘವಣ್ಣ ಹಾಗೇನೆ ಭಾವನ ಅವರು ಬಂದು ಇಲ್ಲಿ ಅವರು ಸಿಗಾಕೋತಾರೆ ಅಂತ. ಸಿಗಾಕೊಂಡು ಹೊರಗಡೆ ಬರಲೇಬೇಕು, ಅದೇ ಅಲ್ವಾ ಸಿನಿಮಾ. ಸೊ ಕೊನೆಯದಾಗಿ ಒಂದ್ ರೀತಿ ಮಿಸ್ಟ್ರಿ ಆಗಿರೋ ಒಂದ್ ಸಿನಿಮಾನ ರಾಘವಣ್ಣ ಅವ್ರು ಕೊಡ್ತಾ ಇದಾರೆ. ನನಗಂತೂ DC ಯೂನಿವರ್ಸ್ ನೋಡ್ದಂಗ್ ಆಗ್ಬಿಡ್ತು. ಕತ್ಲಲ್ಲೇ ಮಾಡವ್ರೆ ಅಂದ್ರೆ ಬೇರೆ ತರಾನೇ ಮಾಡಿರ್ತಾರೆ ಅಂತ ಅನ್ಕೊಂಡಿದೀನಿ. ನೋಡೋಣ ಇದೇ 26ಕ್ಕೆ ಆ ಕೊಲೆ ಕೇಸ್ ಏನಾಗುತ್ತೆ ಅಂತ ಥಿಯೇಟರ್ ಅಲ್ಲಿ ಡಿಸೈಡ್ ಆಗುತ್ತೆ. ಬನ್ನಿ ಹೋಗೋಣ. ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋಸ್ಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್.